ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಒಂದು ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿನ ತೋರಿಸ್ಕೊಡೋಣ ಅಂತ ಅನ್ಕೊಂಡಿದೀನಿ. ಅದು ಯಾವ ರೆಸಿಪಿ ಅಂತಂದ್ರೆ, ನಾನು ಜಾಸ್ತಿಯಾಗಿ ಡ್ರಾಗ್ ಮಾಡಲ್ಲ, ಬೇಗ ಬೇಗ ಹೇಳ್ಬಿಡ್ತೀನಿ. ಆಮೇಲೆ ನೀವೆಲ್ಲ ನನ್ನ ವಿಡಿಯೋನ ಸ್ಕಿಪ್ ಮಾಡಿ ನೋಡ್ತೀರಾ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಯಾಕಂತಂದ್ರೆ ನಿಮಗೆ ನಾನು ತುಂಬಾನೇ ಒಳ್ಳೇದಾಗಿರುವಂತಹ, ಟೇಸ್ಟಿ ಆಗಿರುವಂತಹ, ಹಾಗೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಬ್ಲಾಕ್ ಬೀನ್ಸ್. ಬ್ಲಾಕ್ ಬೀನ್ಸ್ ನೋಡೋದಕ್ಕೆ ಅಳಸಂಡೆ ಕಾಳು ತರನೇ ಸಣ್ಣ ಸಣ್ಣದಿರುತ್ತೆ, ಆದ್ರೆ ಅದು ಅಳಸಂಡೆ ಕಾಳು ಬಿಳಿ ಇರುತ್ತೆ. ಇದು ಸ್ವಲ್ಪ ಬ್ಲಾಕ್ ಇನ್ ಕಲರ್ ಅಲ್ಲಿ ಇರುತ್ತೆ. ಇವಾಗ ಈ ಬ್ಲಾಕ್ ಬೀನ್ಸ್ ಏನಕ್ಕೆ ನಮ್ಗೆ ಹೆಲ್ತ್ಗೆ ಅಷ್ಟೊಂದು ಒಳ್ಳೇದು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ಕೊಡ್ತೀನಿ. ವಿಡಿಯೋನ ಅವಾಗ್ಲೇ ಹೇಳಿದಾಗೆ ಸ್ಕಿಪ್ ಮಾಡದೆ ನೋಡಿ, ಸರಿ. ಮೊದಲನೇದಾಗಿ ಈ ಬ್ಲಾಕ್ ಬೀನ್ಸ್ ನಮ್ಗೆ ನಮ್ಮ ಎಲುಬುಗಳನ್ನ ತುಂಬಾ ಚೆನ್ನಾಗಿಟ್ಟಿರೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಅಂಡ್ ಇವಾಗಿನ ಕಾಲದಲ್ಲಿ ನೀವು ನೋಡಿರ್ತೀರಲ್ವಾ, ಎಲ್ಲಿ ನೋಡಿದ್ರು ಡಯಾಬಿಟಿಸ್, ಶುಗರ್ ಅಂತಾನೆ ಇರುತ್ತೆ. ಸೊ ಅವರಿಗೆ ಕೂಡ ಅವರ ಈ ಯಾರಿಗೆಲ್ಲ ಡಯಾಬಿಟಿಸ್ ಇದೆ ಅವರ ಡಯಟ್ ಅಲ್ಲಿ ನೀವು ಈ ಬ್ಲಾಕ್ ಬೀನ್ಸ್ ಅನ್ನ ಸೇರಿಸ್ಕೊಂಡ ನಿಮ್ದು ಡಯಾಬಿಟಿಸ್ ಅನ್ನು ಕೂಡ ಮ್ಯಾನೇಜ್ ಮಾಡ್ಕೊಬಹುದು. ಹಾಗೆ ಲೋವರಿಂಗ್ ಬ್ಲಡ್ ಪ್ರೆಷರ್, ಯಾರಿಗೆ ಬಿಪಿ ಪ್ರಾಬ್ಲಮ್ ಇದೆ ಅವರು ಕೂಡ ಇದನ್ನ ಸೇವಿಸಿದ್ರೆ ತುಂಬಾನೇ ಒಳ್ಳೇದು. ಹಾಗೇನೆ ಯಾರಿಗೆ ಹೈ ಕೊಲೆಸ್ಟ್ರಾಲ್ ಇದೆ ಅವರು ಕೂಡ ಇದನ್ನ ಸೇವಿಸಿದ್ರೆ ತುಂಬಾನೇ ಒಳ್ಳೇದು. ಹಾಗೆ ಇದು ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ, ಕ್ಯಾನ್ಸರ್ ಬರದಾಗೆ ತಡೆಯುತ್ತೆ. ಹಾಗೇನೆ ಇದು ನಮ್ಮ ಹಾರ್ಟ್ ಗೆ ತುಂಬಾನೇ ಒಳ್ಳೇದು. ಇದು ನಮ್ಮ ನರ್ವಸ್ ಸಿಸ್ಟಮ್ ಅಂದ್ರೆ ನರಗಳಿಗೂ ತುಂಬಾನೇ ಒಳ್ಳೇದು. ಹಾಗೇನೆ ಇದು ವೆಯ್ಟ್ ಲಾಸಿಗೂ ಕೂಡ ತುಂಬಾನೇ ಒಳ್ಳೇದು. ಅದರ ಜೊತೆಗೆ ಯಾರ್ಯಾರು ಪ್ರೆಗ್ನೆಂಟ್ ವುಮನ್ ಇದ್ದಾರೆ ಅವ್ರಿಗೂ ಇದು ತುಂಬಾನೇ ಒಳ್ಳೇದು. ಹಾಗೆ ಇದು ಫರ್ಟಿಲಿಟಿನ ಎನ್ಹಾನ್ಸ್ ಮಾಡುತ್ತೆ. ಸೊ ಯಾರಾದ್ರೂ ಇವಾಗ ಮಕ್ಕಳಾಗಿಲ್ಲ ಆ ತರದವರೆಲ್ಲ ಇರ್ತಾರೆ ನೋಡಿ, ಅವರು ಇದನ್ನ ಸೇವನೆ ಮಾಡಿದ್ರೆ ಅವರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ಬ್ಲಾಕ್ ಬೀನ್ಸ್ ಕರಿನ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದ್ರೆ ಬನ್ನಿ, ಈ ಬ್ಲಾಕ್ ಬೀನ್ಸ್ ಕರಿನ ಮಾಡೋದಕ್ಕೆ ಯಾವ್ದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಸೊ ಗೈಸ್, ನಮಗೆ ಮೊದಲನೇದಾಗಿ ಇಲ್ಲಿ ಬೇಕಾಗಿರೋದು ಬ್ಲಾಕ್ ಬೀನ್ಸ್. ಸೊ ನೋಡ್ಬೋದು ಇಲ್ಲಿ ಈ ಬ್ಲಾಕ್ ಬೀನ್ಸ್ ನಾನು ಬೇಯಿಸಿಟ್ಟಿದ್ದೀನಿ ಆಲ್ರೆಡಿ, ನೋಡಿ ಬೆಂದಿದೆ ಇದು. ಹಾಗೇನೆ ನಾನಿಲ್ಲಿ ಸ್ವಲ್ಪ ತುಪ್ಪನ ತಗೊಂಡಿದ್ದೀನಿ. ಆನಿಯನ್, ಒಂದು ದೊಡ್ಡ ಆನಿಯನ್ ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಜೀರಾ, ಹಳದಿ ಪೌಡರ್, ಹಾಗೆ ಮೆಣಸಿನ ಹುಡಿ, ಆಮೇಲೆ ಕೊತ್ತಂಬರಿ ಪೌಡರ್ ಅಂದ್ರೆ ಕೊರಿಯಾಂಡರ್ ಪೌಡರ್, ಹಾಗೇನೆ ಗಾರ್ಲಿಕ್ ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಹಾಗೇನೆ ಇಲ್ಲಿ ಸ್ವಲ್ಪ ಗಾರ್ನಿಶ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು. ಗ್ಯಾಸ್ ನ ಉತ್ಸನ. ಮೊದಲಿಗೆ ನಾವಿಲ್ಲಿ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಬಿಸಿ ಆದ್ಮೇಲೆ ಜೀರಿಗೆ ಹಾಕೋಣ. ಜೀರಿಗೆ ಹಾಕಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕಿದೆ, ಅದರದ್ದು ಕ್ಲಿಪ್ ಮಿಸ್ ಆಗಿದೆ. ಇವಾಗ ಇದಕ್ಕೆ ಆನಿಯನ್ ನ ಸೇರ್ಸೋಣ. ಆನಿಯನ್ ಸ್ವಲ್ಪ ಫ್ರೈ ಆಗ್ಲಿ. ಸೊ ಗೈಸ್, ನಾನು ನಿಮ್ಗೆ ಅವಾಗ ಒಂದು ಹೇಳೋದಲ್ಲ ಮತ್ತೆ, ಈ ಬ್ಲಾಕ್ ಬೀನ್ಸ್ ಇದೆಯಲ್ಲ, ಬ್ಲಾಕ್ ಬೀನ್ಸ್ ಅನ್ನ 6 ರಿಂದ 8 ಗಂಟೆ ತನಕ ನೀರಲ್ಲಿ ನೆನೆಸಿ ಇಡಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಹಳದಿನೂ ಆ್ಯಡ್ ಮಾಡಿ. ಸೊ ಗೈಸ್, ಇವಾಗ ಇದಕ್ಕೆ ಕೊರಿಯಾಂಡರ್ ಪೌಡರ್ ಹಾಗೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡೋಣ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಮಸಾಲ ಅದರದ್ದು ಆಯಿಲ್ ಎಲ್ಲ ಬಿಡಬೇಕು. ಸೊ ಈ ಮಸಾಲ ಚೆನ್ನಾಗಿ ಫ್ರೈ ಆಗಲಿ. ಮಸಾಲ ಇವಾಗ ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಅದಕ್ಕೆ ಬ್ಲಾಕ್ ಬೀನ್ಸ್ ನ ಆಡ್ ಮಾಡೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೇನೆ ನಾವು ಯಾವುದು ಈ ನಮ್ಮ ಬ್ಲಾಕ್ ಬೀನ್ಸ್ ನ ಬೇಯಿಸಿಟ್ಟಿರ್ತೇವಲ್ವಾ, ಬೇಯಿಸುವಾಗ ನಾವು ಎಷ್ಟು ನೀರು ಹಾಕಿರ್ತೇವೆ ಆ ನೀರನ್ನ ನಾವು ಸ್ಟೋರ್ ಮಾಡಿ ಇಡಬೇಕು, ಅದನ್ನ ಬಿಸಾಡಬಾರ್ದು. ಸೊ ಆ ನೀರನ್ನ ನಾವು ಇದಕ್ಕೆ ಸೇರ್ಸೋಣ. ನಾವು ಬ್ಲಾಕ್ ಬೀನ್ಸ್ ಬೇಯಿಸುವಾಗ ಎಷ್ಟು ಉಪ್ಪು ಹಾಕಿರ್ತೇವೋ ಅದರ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಒಂದ್ಸತಿ ಉಪ್ಪನ್ನ ಚೆಕ್ ಮಾಡಿ, ಬೇಕಿದ್ರೆ ನೀವು ಎಕ್ಸ್ಟ್ರಾ ಉಪ್ಪನ್ನ ಆಡ್ ಮಾಡ್ಕೊಬಹುದು.
ಸೊ ಬನ್ನಿ ತೋರಿಸ್ತೀನಿ. ನೋಡಿ ನಾವಿದನ್ನ ಮುಚ್ಚಿಡೋಣ ಸ್ವಲ್ಪ ಹೊತ್ತು ಬೇಯಲಿದ್ದು. ಸೊ ಗೈಸ್ ಬನ್ನಿ ನೋಡೋಣ. ಸೊ ಗೈಸ್ ನೋಡಿ ತುಂಬಾನೇ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಇಷ್ಟು ಸಾಕು. ಇವಾಗ ನಾವು ಗ್ಯಾಸ್ನ ಆಫ್ ಮಾಡೋಣ. ಇವಾಗ ನಾವು ಇದಕ್ಕೆ ಗಾರ್ನಿಶಿಂಗ್ ಮಾಡೋಣ ಕೊತ್ತಂಬರಿ ಸೊಪ್ಪಿಂದ. ಸೊ ಹಾಗೇನೆ ಇದನ್ನ ಮುಚ್ಚಿಡೋಣ. ಸೊ ಗೈಸ್ ನೋಡ್ಕೊಂಡ್ ಬಂದ್ರಿ ಅಲ್ವಾ ಯಾವ ತರ ಹೆಲ್ದಿ ಆಗಿರುವಂತಹ ಬ್ಲಾಕ್ ಬೀನ್ಸ್ ಕರಿನ ಮಾಡೋದು ಅಂತ. ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಟ್ರೈ ಮಾಡಿ. ಸೊ ಟೇಸ್ಟ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಇಷ್ಟೊಂದೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವ ಬ್ಲ್ಯಾಕ್ ಬೀನ್ಸ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ತೀರಾ ಅಲ್ವಾ?